ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ನಮ್ಮ ಟ್ರೇಡಿಂಗ್ ಚಾನಲ್ಗೆ. ಇವತ್ತು ನಿನ್ನೆ ಡಿಸ್ಕಷನ್ ಪ್ರಕಾರ ನಾನು 9:30 ಮೇಲೆ ಕಾಲ್ ಆಪ್ಷನ್ ಅಂತ ಹೇಳಿದ್ದೆ. ಸೊ ಈ ಮುಹೂರ್ತ ಟ್ರೇಡಿಂಗಲ್ಲಿ ಒಂದು ನಿಮಿಷ. ಸೊ ಈ ಮುಹೂರ್ತ ಟ್ರೇಡಿಂಗಲ್ಲಿ ನಿನ್ನೆ ಬೈಯಿಂಗ್ ಆಗಿರುತ್ತೆ. ಯಾಕಂತಂದರೆ ದೀಪಾವಳಿಗೆ ಏನು ಮಾಡ್ತೀವಿ ಅಂತಂದರೆ ನಮ್ಮ ಇಂಡಿಯನ್ಸ್ಗಳು ನಾವು ಶುಭ ಮುಹೂರ್ತ ಅಂದ್ಕೊಂಡು ಏನು ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಇಲ್ಲಿ. ಓಕೆನಾ. ಆ ದೊಡ್ಡ ದೊಡ್ಡ ಕ್ವಾಂಟಿಟೀಸಲ್ಲಿ ಎಲ್ಲ ಬೈ ಮಾಡಿರ್ತಾರೆ. ಸೊ ಅದನ್ನು ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನೀವು ನಿಮ್ಮ ಕಡೆ ₹100 ಇದೆ, ಇಲ್ಲ ಎಷ್ಟಿದೆ, 1,00,000 ಇದೆ ಅಂದ್ಕೊಳ್ಳಿ. ಓಕೆನಾ. 1,00,000ದಲ್ಲಿ ಈಗ 1,00,000 ಇಲ್ಲಿ ಹಾಕಿದ್ದೀರ ಟ್ರೇಡಿಂಗ್ ಮುಹೂರ್ತದಲ್ಲಿ. ಸೊ ಆ 1,00,000ನ ನಿಮಗೆ ಕಮ್ಮಿ ಮಾಡೋಕ್ಕೆ ಅಂತಂತಂದರೆ ಒಂದು 80,000, ಒಂದು 20,000 ಮೈನಸ್ ಮಾಡೋಕ್ಕೆ ಈ ರೀತಿ ಡೌನಲ್ಲಿ ಬಂದಿರ್ತಾನೆ. ಅಂದರೆ ಒಂದೇ ದಿವಸದಲ್ಲೇ ನಿಮ್ಗೆ 20,000. ನೀವು ಯಾರು ಫಸ್ಟಿಂದ ಟ್ರೇಡಿಂಗ್ ಮಾಡ್ತಿರ್ತಾರೋ ಅವ್ರಿಗೇನು ಸಂಬಂಧ ಪಡಲ್ಲ 20,000-30,000 ಟ್ರೇಡಿಂಗಲ್ಲೇ. ಸೊ ನ್ಯೂ ಕಮರ್ಸ್ ಏನಿರ್ತಾರೆ ಅವರಿಗೆಲ್ಲ ಅಯ್ಯೋ ಒಂದೇ ದಿವಸದಲ್ಲಿ 20,000 ಹೋಯ್ತಲ್ಲ ಶುಭ ಮುಹೂರ್ತ ದಿನನೇ ಅಂದ್ಕೊಂಡು ಎಕ್ಸಿಟ್ ಮಾಡೋರು ಇರ್ತಾರೆ ಇಲ್ಲಿಂದ. ಸೊ ಇಲ್ಲಿಂದ ಹೋಲ್ಡ್ ಮಾಡೋರು ಇರ್ತಾರೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಾರ್ಕೆಟ್ ಕೆಳಗಡೆ ಡೌನಲ್ಲಿ ಬಂದಿರುತ್ತೆ, ಇಲ್ಲೆಲ್ಲ ಫುಲ್ ಬೈಯಿಂಗ್ ಆಗಿರುತ್ತೆ. ಎಲ್ಲೆಲ್ಲಿ ಕೆಳಗೆ ಹೋಗ್ತಾ ಇರುತ್ತೋ ಅಲ್ಲಲ್ಲಿ ಬೈಯಿಂಗ್ ಮಾಡ್ತಾನೆ ಇರ್ತಾರೆ, ಇನ್ನೂ ಡಿಪ್ ಸಿಗ್ತಿದೆ ಅಂತ. ಸೊ ಆ ಬೈಯಿಂಗಲ್ಲಿ ಏನಾಗಿದೆ, ಇವತ್ತು ಮಾರ್ಕೆಟಲ್ಲಿ ಓಪನ್ ಆದ ತಕ್ಷಣ ಗ್ಯಾಪ್ ಅಪ್ ಓಪನ್ ಆಗಿದೆ. ಎಷ್ಟು? 200 ಪಾಯಿಂಟ್ಸ್ ಓಪನ್ ಆಗಿದೆ. ಹೌದಾ, 200 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿದೆ. ಗ್ಯಾಪ್ ಅಪ್ ಓಪನ್ ಆದ ತಕ್ಷಣ ಇಮಿಡಿಯೇಟ್ ಕೆಳಗಡೆ ಬಂದಿದೆ ಒಂದೇ ಕ್ಯಾಂಡಲಲ್ಲಿ. ನಾನು ಲೈವ್ ಮಾಡಬೇಕಾದ್ರೆ ಇವತ್ತು ಸ್ವಲ್ಪ ಕ್ರಿಕೆಟ್ ಇತ್ತು, ನಮ್ಮ ರೋಹಿತ್ ಶರ್ಮಾ ಫ್ಯಾನ್ ನಾನು ಸ್ವಲ್ಪ. ಸೊ ಅವ್ನು ಚೆನ್ನಾಗಿ ಆಡ್ತಾಯಿದ್ದ, ಅದಕ್ಕೆ ನಾನು ಸ್ವಲ್ಪ ಕಟ್ ಮಾಡಿಬಿಟ್ಟೆ ಟ್ರೇಡಿಂಗು. ಸೊ ಸುಮ್ಮನೆ ನಿಮ್ಗೊಂದು ಗೈಡೆನ್ಸ್ ಕೊಡೋಣ ಅಂತ ಲೈವಲ್ಲಿ ಬಂದುಬಿಟ್ಟು ನಿಮಗೊಂದು ಟಿಪ್ಸ್ ಕೊಟ್ಟಿದ್ದೆ. ಎಲ್ಲಿ ಅಂತಂದರೆ ಎಕ್ಸಾಕ್ಟ್ಲಿ ಈ ಟೈಮ್ ಅನ್ಕೋತೀನಿ ನಾನು. ಸೊ ಇಲ್ಲಿಂದ ನೀವು ಕೆಳಗೆ ಬೀಳುತ್ತೆ ಅಂದ್ಕೋಬೇಡಿ ಅಂತ. ಬಟ್ ಇಲ್ಲಿಂದನೇ ಮೇಲ್ ಹೋಗಿದೆ. ಓಕೆನಾ. ಸೊ ಇಲ್ಲೊಂದು ರೆಸಿಸ್ಟೆನ್ಸಿ ಆಲ್ರೆಡಿ ಬೆಳಗ್ಗೆನೇ ಮಾಡಿಬಿಟ್ಟಿದ್ದ 1, 2. ಓಕೆನಾ. ಸೊ ಇಲ್ಲಿಂದ ನನಗೆ ಎಕ್ಸ್ಪೆಕ್ಟೇಷನ್ ಏನಿತ್ತು, ಇನ್ನೂ 140 ಟಾರ್ಗೆಟ್ ನಾನು ನಿನ್ನೆನೇ ಕೊಟ್ಟಿದ್ದೆ ನಾನು ನಿಮಗೆ, 140 ಟಾರ್ಗೆಟ್. ಸೊ ಓಕೆ. ಸೊ ಇದ್ರ ಮೇಲೆ ಹೋಗ್ಬಿಟ್ಟು ಇಲ್ಲಿಂದ 40 ಅಂದರೆ 26,040, ಇಲ್ಲಿಂದ ನಾನು 100 ಇನ್ನೂ ಟಾರ್ಗೆಟ್ ಇದೆ ಅಂತ. ಸೊ ಅದು ಇಲ್ಲಿಗೆ ಕಟ್ಟಾಯಿತು. ಯಾಕಂತಂದರೆ ಇಲ್ಲಿ ಆಲ್ರೆಡಿ ರೆಸಿಸ್ಟೆನ್ಸ್ ತೊಗೊಂಡಿತ್ತು. ನಾನು ಇದನ್ನು ಹೇಳಬೇಕು ಅಂದ್ಕೊಂಡಿದ್ದೆ ಇದ್ರ ಮೇಲ್ಗಡೆನೇ. ಬಟ್ ಇದ್ರ ಮೇಲ್ಗಡೆ ಹೇಳಿದ್ದೆ ಅಂದ್ಕೊಳ್ಳಿ ಕಾಲ್ ತೊಗೊಳಕ್ಕೆ. ಇಲ್ಲಿ ನಿಮಗೆ ಪಾಯಿಂಟ್ ಎಷ್ಟು ಸಿಕ್ತಿತ್ತು? ಇಲ್ಲಿ ಇಲ್ಲಿ 100 ಇದೆ. ಓಕೆನಾ. ಇಲ್ಲಿ ಮೇಲ್ಗಡೆ ಎಷ್ಟಿತ್ತು? 40 ಇತ್ತು. ಸೊ 40 ಪಾಯಿಂಟಿಗೋಸ್ಕರ ನೀವು ಟ್ರೇಡ್ ಮಾಡೋಕ್ಕಿಲ್ಲ ಇಲ್ಲಿ. ನಾನು ನಿನ್ನೆ ಏನು ಹೇಳಿದ್ದೆ, ನಾನು ನಿಮಗೆ ₹75 ಅಂತ ಹೇಳಿದ್ದೆ. ಸೊ ಅದನ್ನು ನೀವು ತಲೆಗಿಟ್ಕೊಳ್ಳಿ ಯಾವಾಗಲೂ. ಅದಕ್ಕೆ ನಾನು ನಿಮಗೆ ಮೇಲೆ ಹೋಗ್ತಾ ಇದ್ದರೂ ನಿಮ್ಗೆ ಒಂದೇ ಲಾಟಲ್ಲಿ ಟ್ರೈ ಮಾಡಿ ಅಂತ ಹೇಳಿದ್ದೆ. ಯಾರಿಗೆ? ಬರೀ ರಿಸ್ಕ್ ಟ್ರೇಡರ್ಸ್, ನನ್ನ ಜೊತೆ ಏನು ಫಸ್ಟಿಂದ ಜಾಯ್ನಲ್ಲಿದ್ದಾರೋ ಅವ್ರಿಗೆ ಅಷ್ಟೇ ನಾನು ಹೇಳಿದ್ದೆ. ನ್ಯೂ ಕಮರ್ಸಿಗೆಲ್ಲ ಅಲೋ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನಾನು ಈ ಸೆಕ್ಷನ್ ಬಿಟ್ಬಿಡಿ, ಏನು ಸರ್ ಇದು ಬಿದ್ದುಬಿಡ್ತು ಇಷ್ಟು ಮಾರ್ಕೆಟು ಅಂತ. ನಾನು ಅದೇ ಹೇಳಿದ್ನಲ್ಲ, ಇಲ್ಲೆಲ್ಲ ಬೈಯಿಂಗ್ ಮಾಡಿರ್ತಾರೆ, ಅವರಿಗೆ ಅದನ್ನೇ ಮತ್ತೆ ಪ್ರೈಸ್ ಬರೋದಕ್ಕೆ. ಅಂದರೆ ಈಗ 1,00,000 ಬೈ ಮಾಡಿರ್ತಾರೆ, ಒಮ್ಮೆ ಇಲ್ಲಿ ಒಂದು 50,000 ಜಂಪ್ ಆಯಿತು ಅಂದ್ಕೊಳ್ಳಿ. ಅಯ್ಯೋ ನಾನು 1,00,000 ಹಾಕಿದೆ 50,000. ಇಲ್ಲೆಲ್ಲ ಎಕ್ಸಿಟ್ ಮಾಡೋರು ತುಂಬ ಜನ ಇರ್ತಾರೆ ಖುಷಿ ಪಟ್ಬಿಟ್ಟು. ಇಲ್ಲ ಹೋಲ್ಡ್ ಮಾಡೋರು ಇರ್ತಾರೆ. ಇಲ್ಲ ಹೋಲ್ಡ್ ಮಾಡಿದವರಿಗೆ ಮತ್ತೆ 1,00,000ಕ್ಕೆ 1,00,000 ಬಂತಲ್ಲಪ್ಪ, ಅದೇ ನನ್ನ ಪ್ರೈಸೇ ನನಗೆ ಬಂತಲ್ಲ ಅಂದ್ಕೊಳೋ ಜನನೂ ಇರ್ತಾರೆ. ಸೊ ಅದಕ್ಕೆ ಈ ರೀತಿ ಪ್ಯಾನಿಕಲ್ಲಿ ಬಿದ್ದಿದೆ. ಇನ್ನೊಂದೇನು ಅಂತಂತಂದರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತು. ಓಕೆನಾ. ಸೆನ್ಸೆಕ್ಸ್ ಎಕ್ಸ್ಪೈರಿ ಇದ್ದಿದ್ದ ಸಲುವಾಗಿ ಇವತ್ತು ಮೋಸ್ಟ್ಲಿ ನಿಫ್ಟಿಗೆ ಮತ್ತು ಸೆನ್ಸೆಕ್ಸಿಗೆ ಎರಡು ಸ್ವಲ್ಪ ಸಂಬಂಧ ಇದೆ. ಸೊ ಆ ಸಂಬಂಧ ಪ್ರಕಾರ ಇದು ಎಕ್ಸ್ಪೈರಿ ಇರೋದಕ್ಕೆ ಮಾರ್ಕೆಟ್ ಮೋಸ್ಟ್ಲಿ ನನ್ನ ಅನಿಸಿಕೆ ಬಿದ್ದಿರಬೇಕು ಅಂತ. ಸೊ ಅದು ಬಿಟ್ಬಿಡಿ, ಏನೇ ಆಗಲಿ ಮಾರ್ಕೆಟ್ ಇದೆ, ಮೇಲೂ ಹೋಗುತ್ತೆ ಕೆಳಗೂ ಬೀಳುತ್ತೆ. ಸೊ ನಮ್ದು ಎನಲೈಸಸ್ ಏನಿದೆ ನಾವು ಇಟ್ಕೊಂಡು ನಾವು ಟ್ರೇಡ್ ಮಾಡೋಣ. ಓಕೆನಾ. ಸೊ ನಾಳೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಹೇಳ್ಕೊಡ್ತೀನಿ. ಒಂದು ನಿಮಿಷ. ಓಕೆ ಸರಿ. ಈಗ ಕ್ಲೋಸಿಂಗ್ ಎಲ್ಲ ಆಗಿದೆ. ನಿನ್ನೆ ಮುಹೂರ್ತ ಟ್ರೇಡಿಂಗಲ್ಲೇ ಇಲ್ಲಿ ಕ್ಲೋಸ್ ಆಗಿದೆ. ಓಕೆನಾ. ಡೌನಲ್ಲಿ ಕ್ಲೋಸ್ ಆಗಿದೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಾನು ನಿಮಗೆ, ಟ್ರೆಂಡೆಲ್ಲ ಫಾಲೋ ಮಾಡಿ ಅಂತ. ಓಕೆನಾ. ಟ್ರೆಂಡಲ್ಲಿ ಫಾಲೋ ಮಾಡಿ ಅಂತಿದೆ. ಈಗ ಅಪ್ ಟ್ರೆಂಡಲ್ಲಿದೆ. ಓಕೆನಾ. ಇವತ್ತು ಒಂದು ದಿವಸದ ಸಲುವಾಗಿ ಕೆಳಗೆ ಬಿದ್ದಿದೆ ಅಂತ ನಾಳೆನೂ ಕೆಳಗೆ ಬೀಳುತ್ತೆ ಅಂದ್ಕೋಬೇಡಿ. ಅಪ್ ಟ್ರೆಂಡೆಡ್ ಇದ್ದಾಗ ಅಪ್ ಟ್ರೆಂಡಲ್ಲೇ ಹೋಗಿ. ಓಕೆನಾ. ಅದಕ್ಕೆ ನಾನು ನಿಮಗೆ ಏನೋ ನಾನು ಡಿಸ್ಕಸ್ ಮಾಡಿರಲಿಲ್ಲ ಪುಟ್ ಬಗ್ಗೆ. ಸೊ ಈಗಲೂ ನಂದು ವ್ಯೂ ಹೇಳಬೇಕು ಅಂತಂದರೆ ನಾನು ಪುಟ್ಟಲ್ಲಿ ಹೋಗಲ್ಲ.
ನೋಡೋಣ, ನಾಳೆ ಒಂದು ದಿವಸ ಬೇಕಾದರೆ ಇನ್ನೊಂದು ರೆಡ್ ಕ್ಯಾಂಡಲ್ ಆಗಲಿ ಒಂದು ಚೂರು ದೊಡ್ಡದು. ಇವತ್ತು ಚೆನ್ನಾಗೇ ಬಿದ್ದಿದೆ ರೆಡ್ ಕ್ಯಾಂಡಲ್ಲು. ಸೊ ಇದು ನಾನು ಅದೇ ಹೇಳಿದ್ನಲ್ಲ, ಸೊ ಅದಕ್ಕೆ ಸಲುವಾಗಿ ಇದು ಬಿದ್ದಿರಬೇಕು. ಅದಕ್ಕೆ ನೀವು ಇದು ಒಂದು ಕ್ಯಾಂಡಲ್ ನೋಡಿಬಿಟ್ಟು ನಾಳೆನೂ ರೆಡ್ ಕ್ಯಾಂಡಲೇ ಬರುತ್ತೆ ಇಲ್ಲ ಅಂತಿಲ್ಲ, ಬಂದಾಗ ನೋಡ್ಕೊಳೋಣಂತೆ. ನೆಕ್ಸ್ಟ್ ಡೇ ಮತ್ತೆ ಎನಲೈಸಿಸ್ ಮಾಡೋಣ. ಬೇಕಾದ್ರೆ ಇನ್ನೂ ಥರ್ಡ್ ಡೇ ಬೀಳಕತ್ತರೆ ಬಿದ್ದೇ ಬೀಳುತ್ತೆ. ಹೌದಾ, ಇಲ್ಲಿ ನೋಡಿ ಹೆಂಗೆ ಬಿತ್ತು ಮಾರ್ಕೆಟು. ರೆಡ್ ಕ್ಯಾಂಡಲ್ ಆಗ್ತಾಯಿದ್ದಾರೆ, ರೆಡ್ ಕ್ಯಾಂಡಲೇ ಹಾಕ್ತಿರ್ತಾನೆ. ಹಾಗೆ ಈಗ ನಾಳೆನೂ ಮತ್ತೆ ಇನ್ನೊಂದು ರೆಡ್ ಕ್ಯಾಂಡಲ್ ಬರುತ್ತೆ, ನೋಡೋಣ. ಆವಾಗ ನೆಕ್ಸ್ಟ್ ಡೇ ಥರ್ಡ್ ಡೇ ಇದೇ ಇರುತ್ತೆ, ಇಲ್ಲಿಗೆ ಮುಗಿಯೋದಿಲ್ಲಲ್ವ ಟ್ರೇಡು. ಸೊ ಇದನ್ನು ಈ ಸಪೋರ್ಟ್ ಇದೆ, ಓಕೆನಾ. ಒಂದು ನಿಮಿಷ, ಇಲ್ಲಿ ಸಪೋರ್ಟ್ ಇದೆ. ನಿನ್ನೆ ಮುಹೂರ್ತ ಟ್ರೇಡಿಂಗು ಇಲ್ಲಿಂದೊಂದು ಸಪೋರ್ಟ್ ಇದೆ. ಸೊ ಈ ಸಪೋರ್ಟ್ ಬಂದುಬಿಟ್ಟು ನಿನ್ನೆ 833 ಅಂದರೆ 25,833 ಇದೆ. ಸೊ ಇಲ್ಲಿಗೆ 8,070, ಸುಮಾರು ಒಂದು 50 ಪಾಯಿಂಟ್ ಹೆಚ್ಚು ಕಮ್ಮಿ ಇದೆ. ಇಲ್ಲಿ ಕೆಳಗಡೆ ಸಪೋರ್ಟ್ ತೊಗೊಳೋದು ಏನೋ ನನಗೆ ಅನ್ನಿಸ್ತಾ ಇಲ್ಲ ಇಲ್ಲಿವರೆಗೂ ಬರುತ್ತೆ ಮಾರ್ಕೆಟು ಅಂತ. ಬಟ್ ಆದರೂ ನಾವೇನು ಮಾಡೋಣ, ಕೆಳಗಡೆಯಿಂದ ತೊಗೊಳೋಣ. ಒಂದು ನಿಮಿಷ, ಇದು ಸ್ವಲ್ಪ ಪೆನ್ನು ಅಡ್ಜಸ್ಟ್ ಆಗ್ತಾಯಿಲ್ಲ ನನಗೆ ಟ್ಯಾಬಲ್ಲಿ. ಓಕೆ, ಆದರೂ ನೋಡ್ಕೊತಾ ಇರಿ. ಸರಿ, ಎಲ್ಲಿ ಡೌನಿಗೆ ಎಲ್ಲಿ ಅಂತಂತಂದರೆ 25,800ವರೆಗೂ ನಾನು ಪುಟ್ಟಲ್ಲಿ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ, ಓಕೆನಾ. ಬಂದರೂ ನಾನೇನು ಮಾಡ್ತೀನಿ, ಒಂದು ಲಾಟಲ್ಲಿ ಟ್ರೈ ಮಾಡ್ತೀನಿ. ಪುಟ್ಟಲ್ಲಿ ಬಂದರೆ 25,800 ಕೆಳಗಡೆ ಕ್ಲೋಸಿಂಗ್ ಕೊಡ್ತು, ಸರಿನಾ. ಕ್ಲೋಸಿಂಗ್ ಕೊಟ್ಬಿಟ್ಟು ಏನೋ ಸಸ್ಟೈನ್ ಮಾಡಿಬಿಟ್ಟು ಬ್ರೇಕೌಟ್ ಕೊಟ್ಟರೆ ನಾನು 25,700ಗೆ ಟಾರ್ಗೆಟಿಗೆ ನಾನು ವೇಟ್ ಮಾಡ್ತೀನಿ, ಓಕೆನಾ. 100 ಪಾಯಿಂಟಿಗೆ ನಾನು ವೇಟ್ ಮಾಡ್ತೀನಿ. ನನಗೆ ಅನ್ನಿಸ್ತಾ ಇಲ್ಲ, ನಾನು ಮತ್ತು ನಾಳೆ ಅವಾಯ್ಡ್ ಮಾಡ್ತೀನಿ. ಎಷ್ಟೇ ಬೀಳಲಿ, ಮಾರ್ಕೆಟ್ ಬಿದ್ದರೂ ನಾನು ಟ್ರೇಡ್ ಮಾಡೋದಿಲ್ಲ. ಬೈ ಚಾನ್ಸ್ ಫ್ಲ್ಯಾಟ್ ಓಪನ್ ಆಗಲಿ ಅಥವಾ ಲಿಟಲ್ ಬಿಟ್ ಗ್ಯಾಪ್ ಅಪ್ ಓಪನ್ ಆಗಲಿ, ಸ್ವಲ್ಪ ಅಂದರೆ ತುಂಬ ಅಲ್ಲ, ಗ್ಯಾಪ್ ಅಪ್ ಓಪನ್ ಆಯಿತು ಅಂದ್ಕೊಳ್ಳಿ. ಎಲ್ಲಿ ಅಂತಂತಂದರೆ ಓಕೆ, ಇದು ಸ್ವಲ್ಪ ಹಿಂಗೆ ಚಾರ್ಟ್ ಮಾಡಬೇಕಾದ್ರೆ ಎಲ್ಲ ಡಿಲೀಟ್ ಆಗುತ್ತೆ. ಸೊ ಅದೇ ಗೊತ್ತಾಗ್ತಾಯಿಲ್ಲ, ಕನ್ಫ್ಯೂಷನ್ ಆಗ್ತಿದೆ ಯಾವ ಟೂಲ್ ಯೂಸ್ ಮಾಡಬೇಕು. ಸ್ವಲ್ಪ ಯಾರಾದರೂ ಸಜೆಷನ್ ಮಾಡ್ತಾಯಿದ್ರೆ ಮಾಡಿ ಬರೋಕ್ಕೆ. ನೋಟು ಟ್ಯಾಬ್ ಇದೆ, ಸ್ಯಾಮ್ಸಂಗ್ ಟ್ಯಾಬ್ ಇದೆ, ಸ್ವಲ್ಪ ಇದು ಬರೋಕ್ಕೆ. ಯಾಕಂದರೆ ಇಲ್ಲಿ ನೋಡಿ ಡಿಲೀಟ್ ಮಾಡಬೇಕಾದ್ರೆ ಫುಲ್ ಡಿಲೀಟ್ ಆಗಿಬಿಡುತ್ತೆ, ಆಮೇಲೆ ನಿಮ್ಗೆ ಕನ್ಫ್ಯೂಷನ್ ಇರ್ತಾಯಿದೆ. ಸೊ ಅದಕ್ಕೆ ನಾನು ಝೂಮ್ ಔಟು ಝೂಮ್ ಇನ್ ಮಾಡಬೇಕಾದ್ರೆ ಕ್ಲಿಕ್ ಮಾಡಿದ್ರೆ ಫುಲ್ ಹೋಗಿಬಿಡುತ್ತೆ. ಸೊ ಯಾರಾದರೂ ಇದ್ದರೆ ಸ್ವಲ್ಪ ಸಾಫ್ಟ್ವೇರ್ ಲಿಂಕ್ ಕಳಿಸಿ, ಹೆಲ್ಪ್ ಆಗುತ್ತೆ ನನಗೂ ನೀಟಾಗಿ ಎಲ್ಲ ಇದು ಮಾಡೋಕ್ಕೆ. ಸೊ ನಿನ್ನೆ ಥರ ನನಗೆ ಲೆಂತ್ ವೀಡಿಯೋ ಮಾಡೋಕ್ಕೆ ಇದು ಆಗ್ತಾಯಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ಒಂದು ದಿವಸ ಹಂಗೆ ಬರ್ತಾ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾ ಹೋಗ್ತೀನಿ ವೀಡಿಯೋನ, ಅಂದರೆ ಲೆಂತ್ ಟೈಮ್, ಓಕೆನಾ. ಸೊ ಇಲ್ಲಿಂದ ಅಂದರೆ 25,950, ಓಕೆ. ಅಕಸ್ಮಾತ್ ಇಲ್ಲಿ ಏನಾದರೂ ಓಪನ್ ಆದರೆ ಸಸ್ಟೈನ್ ಮಾಡಿದ್ರೆ ಮೇಲ್ಗಡೆ ಬ್ರೇಕೌಟ್ ಕೊಟ್ಟರೆ ನಾನು ಕಾಲಲ್ಲಿ ಆಪ್ಷನ್ಗಳಲ್ಲಿ ಕೂತ್ಕೊಳ್ಳೋಕೆ ರೆಡಿ ಇದ್ದೀನಿ. ಬಿಂದಾಸಾಗಿ ಕೂತ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು ನಮಗಿಲ್ಲಿ 26,040, ನಿನ್ನೆ ಏನು ಹೇಳಿದೆ ಅದೇ ಟಾರ್ಗೆಟೇ ಇರುತ್ತೆ ಸೇಮು. ಇದನ್ನು ಬ್ರೇಕ್ ಮಾಡಿಬಿಟ್ರೆ ಮತ್ತೆ 26,200 ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು 26,200 ಇದೆ. ನಾನು ನಿನ್ನೆ 140 ಟಾರ್ಗೆಟ್ ಕೊಟ್ಟಿದ್ದೆ. ಇದು ನಾಳೆ ಮಾತ್ರ ಬಂದರೆ ಕಾಲಲ್ಲಿ ಬಂದರೆ 26,200 ಟಾರ್ಗೆಟ್ ಇದೆ. ಸೊ ನಾನು ಇನ್ನೊಂದು ಹೇಳಬೇಕು, ಯಾವಾಗಲೂ ನಾನು ನಿಮಗೆ ಈ ರೀತಿ ಟಾರ್ಗೆಟ್ ಕೊಟ್ಟೆ ಅಂದ್ಕೊಳ್ಳಿ, ನೀವು -10 +10 ಇಟ್ಕೊಂಬಿಡಿ, ಓಕೆನಾ. -10 +10 ಅಂತ ಇಟ್ಕೊಂಬಿಡಿ. ಚೂರು ಹೆಚ್ಚು ಕಮ್ಮಿ ಆಗೈತೆ. ಈಗ ನೋಡಿ, ಈಗ 140 ಇದೆ. ನಿನ್ನೆ ನಾನು ನಿಮಗೆ 140 ಟಾರ್ಗೆಟ್ ಕೊಟ್ಟಿದ್ದೆ. ಈಗೆಲ್ಲ ನನ್ನ ಜೊತೆಗಿದ್ದವರಿಗೆಲ್ಲ ಗೊತ್ತಿದೆ ಟಾರ್ಗೆಟ್ ಯಾವಾಗಲೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ 40 ಪಾಯಿಂಟ್ ಉಳ್ಕೊಂಡಿದ್ದು, ಓಕೆನಾ. 100ಇಂದನೇ ಫಾಲ್ ಆಗಿದೆ. ಒಂದೊಂದು ಸತಿ ಹಂಗಾಗುತ್ತೆ. ಇಲ್ಲ ನಾನು ಹೇಳಿದ್ದೀನಿ, ಯಾರೂ ಅಷ್ಟು ಪಕ್ಕ ಅಶ್ಯೂರೆನ್ಸ್ ಆಗಿ ಕೊಡೋಂಗಿಲ್ಲ ಯಾರು ನಂಬರ್ ಕರೆಕ್ಟಾಗಿ ಇಲ್ಲಿಗೆ ಟಚ್ ಆಗುತ್ತೆ, ಇಲ್ಲಿಂದನೇ ಇಲ್ಲೇ ಬೀಳುತ್ತೆ ಅಂತ. ಅದಕ್ಕೆ ನೀವು ಒಂದು 10-20 ರೂಪಾಯಿ ಹೆಚ್ಚು ಕಮ್ಮಿ ಇಟ್ಕೊಂಡಿರಿ, ಓಕೆನಾ. ಈಗ ನಾನು 75 ಟಾರ್ಗೆಟ್ ಕೊಟ್ಟಿದ್ದೀನಿ ನಿಮ್ಗೆ, ಪಾಯಿಂಟ್ ಮಾಡಲೇಬೇಕು ಅಂತ. ನಾನು 75 ತೊಗೋಬೇಕು ಅನ್ನೋರಿದ್ದರೆ ತೊಗೊಳ್ಳಿ, ವೇಟ್ ಮಾಡೋಕ್ಕೆ ಅದಕ್ಕೇನು ಸಂಬಂಧ ಇಲ್ಲ ಪ್ರೈಸಲ್ಲಿ. ಬಟ್ ನಾನು ಇಂಡೆಕ್ಸಲ್ಲಿ ಹೇಳ್ತಾ ಇದ್ದೀನಿ. ಸೊ ಈಗ ಇಂಡೆಕ್ಸಲ್ಲಿ ಒಂದು 60 ಪಾಯಿಂಟ್ ಬಂದಿದೆ ಆಲ್ರೆಡಿ, ಇಲ್ಲಿದೆ ಅಂದ್ಕೊಳ್ಳಿ 100ಅಲ್ಲಿ. 60 ರೂಪಾಯಿ ಬಂದಾಗ ಅದನ್ನು ಏನೋ ಇಲ್ಲಿ ಒಂದು ನಿಮ್ಗೆ ಅನಿಸ್ತು, ಇಲ್ಲ ಯಾಕೋ ಇಲ್ಲಿಂದ ಮೇಲೆ ಹೋಗ್ತಾ ಇಲ್ಲ ಅಂತಂದರೆ ಇಲ್ಲಿಂದ ಡೈರೆಕ್ಟಾಗಿ ಎಕ್ಸಿಟ್ ಮಾಡಿಬಿಡಿ ಟ್ರೇಡ್ನ, ಹೌದಾ. ಸೊ ಅದನ್ನ ಕಡೆ ಸ್ವಲ್ಪ ಗಮನ ಕೊಡಿ. ಓಕೆ, ಮೇಲ್ಗಡೆ ಲೆವೆಲ್ ಆಯಿತು. ಈಗ ಕೆಳಗಡೆ ಲೆವೆಲ್ ಅಂತೂ ಕೊಟ್ಟಿದ್ದೀನಿ ಆಲ್ರೆಡಿ. ಎಲ್ಲಿ ಅಂತಂತಂದರೆ 25,800 ಇದು ಬ್ರೇಕ್ ಆಗೋವರೆಗೂ, ಸಸ್ಟೈನ್ ಮಾಡಿ ಬ್ರೇಕ್ ಆಗೋವರೆಗೂ ಪುಟ್ಟಲ್ಲಿ ನೋಡಲಿಕ್ಕೆ ಹೋಗಬೇಡಿ,
ಓಕೆನಾ. ಅದಕ್ಕೆ ಈಗ ಫೈನಲಾಗಿ ನಾನು ನಿಮಗೆ ಹೇಳಬೇಕು ಅಂತಂತಂದರೆ ಲೆವೆಲ್ ಕೊಟ್ಬಿಡ್ತೀನಿ ಕರೆಕ್ಟಾಗಿ. ಅದಕ್ಕೆ ನಾನು ನಿನ್ನೆ ಹೇಳಿದ್ದೆ ನಾನು ನಿಮಗೆ ಲೆವೆಲ್ ಯಾವಾಗಲೂ ಇಂಪಾರ್ಟೆಂಟ್ ಆಗಲ್ಲ ಅಂತ. ನೋಡಿ ನಿನ್ನೆ ಲೆವೆಲ್ ಕೊಟ್ಟಿದೆ, ಏನಾಯಿತು, ಗ್ಯಾಪ್ ಅಪ್ ಓಪನ್ ಆಯಿತು. ಓಕೆ ಅಲ್ವಾ, ಗ್ಯಾಪ್ ಅಪ್ ಓಪನ್ ಆಯಿತು, ನಮ್ಮದೆಲ್ಲ ಟ್ರೇಡ್ ಎಲ್ಲ ತೊಗೊಂಡು ಹೋಗ್ಬಿಡ್ತು. ಏನು ಮಾಡ್ತೀರಾ, ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನೀವು ಯಾವಾಗಲೂ ನಾನು ಏನು ಹೇಳ್ತೀನಿ ಸ್ವಲ್ಪ ಅರ್ಥ ಮಾಡಿಕೊಂಡು ಅದ್ರ ಕಡೆ ಗಮನ ಕೊಟ್ಟು ನೀವು ಟ್ರೇಡ್ ಮಾಡಿ. ಓಕೆನಾ. ಸೊ ಇಲ್ಲಿ ಸ್ವಲ್ಪ ಇಲ್ಲಿಂದ ಓಪನ್ ಆದರೆ 25,950, ಸಾರಿ ಒಂದು ನಿಮಿಷ, 950 ಇಲ್ಲಿಂದ ಓಪನ್ ಆದರೆ ಇಲ್ಲಿಂದ ಟಾರ್ಗೆಟ್ ಮಾಡಿ ಎಷ್ಟು, 25,950ಗೆ 100 ಪಾಯಿಂಟ್ ಪ್ಲಸ್ ಮಾಡ್ಕೊಳ್ಳಿ. ಓಕೆನಾ. 100 ಪಾಯಿಂಟ್ ಪ್ಲಸ್ ಮಾಡಿದ್ರೆ 26,050, 25,950 ಪ್ಲಸ್, ಓಕೆ ಕರೆಕ್ಟ್ ಆಯ್ತಲ್ಲ, 100 ಪಾಯಿಂಟ್. ಸೊ ಇಲ್ಲಿ ಕೆಳಗಡೆ 800, ಒಂದು ನಿಮಿಷ, ನಂಬರ್ ಕರೆಕ್ಟ್ ಬರಲಿಲ್ಲ ಅಂದರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಸೊ 800 ಇದು ಬ್ರೇಕ್ ಆದರೆ, ಸಸ್ಟೈನ್ ಮಾಡಿ ಬ್ರೇಕ್ ಆದರೆ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನನಗೆ ಪುಟ್ ಕಡೆ ಮತ್ತು ನಾಳೆ ನನಗೆ ಇಂಟ್ರೆಸ್ಟ್ ಇಲ್ಲ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ. ಕಾಲ್ ಕಡೆನೇ ಹೋಗ್ತೀನಿ, ಪುಟ್ ಕಡೆ ಹೋಗಲ್ಲ. ಓಕೆನಾ. ಸೊ ಕಾಲ್ ಕಡೆ ಇರಲಿ ಗಮನ. ಇಲ್ಲಿ ಬೇಕಾದರೆ ನೀವು ಒಂದೇ ಲಾಟಲ್ಲಿ ಟ್ರೈ ಮಾಡಿ ಬೇಕಂತಂದರೆ, ಇಲ್ಲ ಅಂತಂದರೆ ಅದನ್ನು ನೀವು ಅವಾಯ್ಡ್ ಮಾಡ್ಕೋಬೋದು. ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 25,700 ಕೆಳಗಡೆ ಟಾರ್ಗೆಟ್. ಸೊ ಕಾಲಲ್ಲಿ ಎಂಟ್ರಿ ಆಯಿತು, ಪುಟ್ಟಲ್ಲಿ ಎಂಟ್ರಿ ಆಯಿತು. ಸೊ ಈಗ ಎಲ್ಲಿ ನೋಡೋಣ, ಅಂದರೆ ಟ್ರೇಡ್ ಎಂಟ್ರಿ ಕೊಟ್ಟಾಗ ಇಲ್ಲಿಂದ 25,950 ಇದೆ. ಓಕೆನಾ. 25,950 ಎಂಟ್ರಿ ಕೊಟ್ಟಾಗ ಕೆಳಗಡೆ 25,925 ಅಥವಾ 920ವರೆಗೂ ಕೊಡಿ. ಓಕೆನಾ. ಕೆಳಗಡೆ ಓಕೆ 22,25 ನಾನು ಬೈ ಮಿಸ್ಟೇಕ್ ನಾನು ಯಾವಾಗಲೂ ಒಂದೊಂದು ಸತಿ ಏನು ಮಾಡ್ತೀನಿ, ಲೆಂತ್ ಆಗ್ಬಿಡ್ದು, ಅದು ಒಂದೇ ತಲೆಯಲ್ಲಿರುತ್ತೆ, ಲೆಂತ್ ಆಗ್ಬಿಡ್ದು ವೀಡಿಯೋ ಅಂತ. ಸೊ ಒಂದೊಂದು ಸತಿ ಏನಾದರೂ ನೆನಪೋಗ್ಬಿಡುತ್ತೆ. ಸೊ ನೆನಪೋದಾಗ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ, ನಾನು ಬೇಕಾದ್ರೆ ಮತ್ತೆ ಅದಕ್ಕೆ ಎಡಿಟ್ ಮಾಡಿ ಏನಾದರೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಈ ರೀತಿ ಯಾವಾಗಲೂ ಅಂತೂ ಹೇಳಿಬಿಟ್ಟಿದ್ದೀನಿ ನಾನು ನಿಮಗೆ. ಯಾವಾಗಲೂ ನೀವೇನೇ ಎಂಟ್ರಿ ಕೊಡಿ, ನಿಫ್ಟಿಯಲ್ಲಿ 25 to 30 ಪಾಯಿಂಟ್ ಕೊಡಲೇಬೇಕು ನೀವು. ಓಕೆನಾ. ಕೊಡಲಿಲ್ಲ ಅಂದರೆ ನಡೆಯೋದಿಲ್ಲ. ಅದೇ ರೀತಿ ಸೇಮ್ ಪುಟ್ಟಲ್ಲೂ ಅಷ್ಟೇ, ಸೇಮ್ ಕಾಲಲ್ಲೂ ಅಷ್ಟೇ. ಪುಟ್ಟಾಗಿರ್ಬೋದು ಅಥವಾ ಕಾಲ್ ಆಗಿರ್ಬೋದು, ಎರಡರಲ್ಲೂ ಸೇಮ್ 25 ಪಾಯಿಂಟ್ಸೇ ಬರುತ್ತೆ. ಸೊ ಕೆಳಗಡೆ ಟಾರ್ಗೆಟ್ನು 25,800 ಇದೆ. ಓಕೆನಾ. ಎಂಟ್ರಿ ಕೊಟ್ಟಾಗ ಇಲ್ಲಿ ನೀವು 25 ಎಷ್ಟು ಇಡ್ತೀರಾ, 830. ಓಕೆನಾ. 830 ಇಲ್ಲಾಂದರೆ 825, ಎರಡರಲ್ಲಿ ಯಾವುದಾದ್ರೂ ಒಂದು ಇಟ್ಕೊಳ್ಳಿ. ಸೊ ಲಾಸ್ಟ್ ನೀವು 25 ಕನ್ಫ್ಯೂಷನ್ನೇ ಬೇಡ. ಓಕೆನಾ. ನಿಮಗೆ ಬೀರ್ ಮಾಡೋಕ್ಕೆ ರೆಡಿ ಇದ್ದೀನಿ ನಾನು, ಲಾಸಸ್ ತೊಗೊಳಕ್ಕೆ ಇನ್ನೂ 5 ಪಾಯಿಂಟ್ ರೆಡಿ ಇದ್ದೀನಿ ಅಂತಂದರೆ 30 ಪಾಯಿಂಟ್ವರೆಗೂ ಹೋಗಿ. ಇಲ್ಲಪ್ಪ ನಾನು ಸ್ಟ್ರಿಕ್ಟ್ಲಿ ಫಾಲೋಅಪ್ ಮಾಡ್ತೀನಿ ಅಂತಂತಂದರೆ 25ಗೆ ಫಿಕ್ಸ್ ಆಗಿ. ಓಕೆನಾ. ಇದಕ್ಕೆ ಫಿಕ್ಸ್ ಆಗಿ ನೀವು, ಇದಕ್ಕಿಂತಲೂ ಜಾಸ್ತಿ ಬೇಡ 25 ಇಲ್ಲ ನಾನು 35 ತೊಗೋತೀನಿ, ಇಲ್ಲ 50 ತೊಗೋತೀನಿ. ನಾನು ಹಂಗೆ ಬರುವಾಗ ಬೇಕಾದರೆ ಹೇಳ್ತೀನಿ ಈ ರೀತಿ. ಒಂದೊಂದು ಸತಿ ಜಾಸ್ತಿ ಬರುತ್ತೆ, ಹಂಗೆ ಬಂದಾಗ ನಾನು ನಿಮ್ಗೆ ಮೆನ್ಷನ್ ಮಾಡಿ ಹೇಳ್ತೀನಿ ಇವತ್ತು ಜಾಸ್ತಿ ಬರುತ್ತೆ ಅಂತ. ಸೊ ಬಟ್ ನೀವು ಪ್ರತಿ ದಿನ 25 to 30 ಪಾಯಿಂಟ್ಸ್ ಅಷ್ಟೇ ನೀವು ಫಿಕ್ಸ್ ಆಗಿರಿ. ಓಕೆನಾ. ಇದಕ್ಕಿಂತ ಜಾಸ್ತಿ ಬೇಡ. ಓಕೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.